ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಡ್ರಿಲ್ ಮಾಡ್ತಾ ಇದ್ದೀನಿ ಅಂತಂದರೆ ಸುಮ್ಮನೆ ಶಾರ್ಟ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಪವರ್ ಹಾಕ್ತಾ ಇಲ್ಲ. ಸೊ ನನ್ನ ಬಾಡಿ ಬ್ಯಾಲೆನ್ಸ್ ಹೇಗಿದೆ, ನನ್ನ ಬ್ಯಾಟ್ ಸ್ವಿಂಗ್ ಹೇಗಿದೆ, ಇದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಸೊ ಇವಾಗ ಸಿಂಪಲ್ ಡ್ರಿಲ್ ನಿಮ್ಗೆ ತೋರಿಸ್ತೀನಿ. ಮತ್ತು ಸುಮಾರು ಬಾಲ್ಗಳಿದೆ. ಸೊ ನೀವು ಗಮನ ಕೊಡಿ, ನಾನು ಬರೀ ಬ್ಯಾಟ್ನ ಸ್ವಿಂಗ್ ಮಾಡ್ತಾ ಇರ್ತೀನಿ, ನಾನು ಹೊಡೆಯಲಿಕ್ಕೆ ಟ್ರೈ ಮಾಡಲ್ಲ. ಸೊ ಈ ರೀತಿ ನಾನು 50-60 ಬಾಲ್ ಇದೆ. ಈ ಥರ ಒಂದು 3-4 ಸೆಟ್ಟು, ಅಟ್ಲೀಸ್ಟ್ ಒಂದು 300 ಬಾಲ್ ಆಡೋ ಇದನ್ನಿದೆ. ಸೊ ಜಸ್ಟ್ ತೋರಿಸ್ತೀನಿ ನಿಮಗೆ ಸಿಂಪಲಾಗಿ. ಎಲ್ಲ ಬಾಲ್ ತೋರಿಸಲ್ಲ, ಯಾಕಂದರೆ ಸೇಮ್ ರಿಪೀಟ್ ಮಾಡ್ತಿದ್ದೀನಿ ನಾನು. ಸೊ ಪ್ರಾಕ್ಟೀಸ್ ಈ ರೀತಿ ಮಾಡಿದ್ರೆ ನಿಮಗೆ 6 ಹಿಟ್ಟಿಂಗ್ ನಿಮಗೆ ಈಸಿ ಆಗುತ್ತೆ. ಸೊ ಬನ್ನಿ ನೋಡೋಣಂತೆ. ಸೊ ಈ ಡ್ರಿಲ್ ಇವಾಗ ನೀವು ನೋಡ್ತಾ ಇದ್ದೀರಾ, ನಾನೇನು ಮಾಡ್ತಾ ಇದ್ದೀನಿ, ಸುಮ್ಮನೆ ಬಾಲ್ ಡ್ರಾಪ್ ಮಾಡ್ತಾ ಇದ್ದಾನೆ, ಹಾಗೆ ನಾನು ಹೊಡಿತಾ ಇದ್ದೀನಿ. ಸೊ ಯಾರು ಬೌಲರ್ ಮುಂದೆಯಿಂದ ಹಾಕ್ತಾ ಇಲ್ಲ ನನಗೆ, ಅಥವಾ ಚಾಲೆಂಜಿಂಗ್ ಕಂಡೀಷನ್ ತೊಗೊತಾ ಇಲ್ಲ. ಯಾಕಂದರೆ ನನಗೆ ಫೋಕಸ್ ಏನಿದೆ ಅಲ್ಲ, ಬರೀ ಬ್ಯಾಟ್ ಸ್ವಿಂಗ್ ಮೇಲೆ, ಬಾಡಿ ಬ್ಯಾಲೆನ್ಸ್ ಮೇಲೆ ಇದೆ. ಓಕೆ, ಸೊ ಆ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಇನ್ನೊಂದು 4-5 ಬಾಲ್ ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ನಿಮಗೆ ಅರ್ಥ ಆಗುತ್ತೆ. ಇದರಲ್ಲಿ ಏನು ಕಾಂಪ್ಲಿಕೇಶನ್ ಇದೆ, ಏನು ಸೈನ್ಸ್ ಇಲ್ಲ, ಸಿಂಪಲ್ ಡ್ರಿಲ್ ಇದೆ ಇದು. ಓಕೆ, ಸೊ ಈ ಡ್ರಿಲ್ ಇಷ್ಟೇ, ಸಿಂಪಲ್ ಡ್ರಿಲ್ ಇದೆ ಇದು. ಇದನ್ನು ಪ್ರಾಕ್ಟೀಸ್ ಮಾಡಿ, ನಿಮ್ಮ ರೇಂಜ್ ಹಿಟ್ಟಿಂಗ್ ಅಥವಾ 6 ಹಿಟ್ಟಿಂಗ್ ತುಂಬ ಇಂಪ್ರೂವ್ ಆಗುತ್ತೆ. ಅಗೇನ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಫೋಕಸ್ ಬರೀ ನಿಮಗೆ ಬ್ಯಾಟ್ ಸ್ವಿಂಗ್ ಮೇಲೆ ಇರಬೇಕಾಯ್ತಾ. ಸೊ ಬೇರೆ ಏನೂ ಇರಬಾರ್ದು. ಬಾಡಿ ಹೇಗೆ ಬ್ಯಾಲೆನ್ಸ್ ಆಗಿದೆ, ಹೆಡ್ ಹೇಗೆ ಬ್ಯಾಲೆನ್ಸ್ ಆಗಿದೆ, ಅದ್ರ ಮೇಲೆ ಇರಬೇಕು. ಬಾಲ್ ಜೋರಾಗಿ ಹೊಡೆಯೋಕ್ಕೆ ಟ್ರೈ ಮಾಡಬಾರ್ದು. ಫಸ್ಟ್ ಇದ್ರ ಮೇಲೆ ಫೋಕಸ್ ಮಾಡಿ, ಅದಾದಮೇಲೆ ನೀವು ಬೇಕಾದರೆ ನಿಮ್ಮ ನ್ಯಾಚುರಲ್ ಡ್ರಿಲ್ಸ್ ಇದೆಯಲ್ಲ ಅದನ್ನು ನೀವು ಮಾಡ್ಬೋದು. ಓಕೆನಾ. ಸೊ ಈ ವಿಡಿಯೋ ಜಸ್ಟ್ನೇ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.